ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳ ಲಕ್ಷದೀಪೋತ್ಸವದ ವಿಶೇಷ ಕಾರ್ಯಕ್ರಮ ಲಕ್ಷ ವೈಭವಕ್ಕೆ ಸ್ವಾಗತ. ನಾನು ಶ್ರುತಿ. ಅದು ದೀಪಗಳ ಉತ್ಸವ, ಲಕ್ಷ ಲಕ್ಷ ದೀಪಗಳ ಸಡಗರದ ಮೇಳ. ಕಾರ್ತಿಕ ಮಾಸದಲ್ಲಿ ಎಲ್ಲೆಡೆಯೂ ಮೇಳೈಸುವ ಈ ದೀಪಗಳ ಹಬ್ಬ ಧರ್ಮಸ್ಥಳದಲ್ಲಿ ಮತ್ತು ವಿಶೇಷ. ಇದು ಲಕ್ಷ ದೀಪೋತ್ಸವದ ವೈಭವ, ಧರ್ಮಸ್ಥಳದ ಲಕ್ಷ ವೈಭವ. ಕಾರ್ತಿಕ ಮಾಸದಲ್ಲಿ ಎಲ್ಲೆಡೆಯೂ ಲಕ್ಷ ದೀಪೋತ್ಸವ ನಡೆಯುತ್ತದೆ. ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಭಕ್ತರು ಭಕ್ತಿಯಿಂದ ಆಚರಿಸುವ ಆಚರಣೆ ಇದು. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವಕ್ಕಂತೂ ಶತಮಾನಗಳ ಹಿನ್ನೆಲೆ ಇದೆ. ಈ ಬಾರಿ ಕಾರ್ತಿಕ ಮಾಸದ ಸೋಮವಾರದಂದು ಲಕ್ಷ ದೀಪೋತ್ಸವ ಆಚರಿಸಿದ್ದು ವಿಶೇಷ ಜನಜಂಗುಳಿಗೆ ಕಾರಣವಾಗಿತ್ತು. ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಲಕ್ಷದೀಪೋತ್ಸವ ಎಂಬ ಹೆಸರಿನಿಂದ ಶತಮಾನಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದು ಕಾರ್ತಿಕ ಬಹುಳ ಅಮಾವಾಸ್ಯೆಯ ದಿವಸ. ಈ ಅಮಾವಾಸ್ಯೆಯ ದಿವಸ ಒಂದು ವೇಳೆ ಸೋಮವಾರವೂ ಆಗಿಬಿಟ್ರೆ ಅದು ಸೋಮವತಿ ಅಮಾವಾಸ್ಯ, ಕಾರ್ತಿಕ ಬಹುಳ ಅಮಾವಾಸ್ಯ. ಅನೇಕ ರೀತಿಯ ಅದಕ್ಕೆ ಮಹತ್ವ ಇದೆ. ಲಕ್ಷಾಂತರ ಭಕ್ತರು ಆ ದಿನ ಹೆಚ್ಚಾಗಿ ಸೇರ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ಬಗೆಯ ಉತ್ಸವಗಳು ನಡೀತದೆ. ಹೊಸಕಟ್ಟೆ ಉತ್ಸವ, ಅದೇ ರೀತಿ ಉದ್ಯಾನ ಉತ್ಸವ, ಕೆರೆಕಟ್ಟೆ ಉತ್ಸವ, ಕಂಚಿ ಮಾರುಕಟ್ಟೆ ಉತ್ಸವ, ಗೌರಿ ಮಾರುಕಟ್ಟೆ ಉತ್ಸವ ಎಂಬುದಾಗಿ 5 ಬಗೆಯ ಉತ್ಸವಗಳು ಶ್ರೀ ಮಂಜುನಾಥ ಸ್ವಾಮಿಗೆ ವಿಶೇಷ ರೀತಿಯಿಂದ ನೆರವೇರುವಂತಹ ಈ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಬಹಳ ಮಹತ್ವದ್ದು. ಈ ಬಾರಿ ನವೆಂಬರ್ 28ರಿಂದ ಡಿಸೆಂಬರ್ 2ರವರೆಗೆ ವಿಜೃಂಭಣೆಯಿಂದ ನಡೆದ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಹಲವು ಕಾರಣಗಳಿಂದ ಗಮನ ಸೆಳೆಯುತ್ತದೆ. ಕೇವಲ ಧಾರ್ಮಿಕ ವಿಧಿ ಉತ್ಸವಕ್ಕಷ್ಟೇ ಸೀಮಿತವಾಗದೆ ಜನರ ಮನೋರಂಜನೆ, ಜ್ಞಾನವೃದ್ಧಿಗೂ ನೆರವಾಗುವುದು ಇಲ್ಲಿನ ವಿಶೇಷ. ಇದಕ್ಕಾಗಿಯೇ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು ಹಲವು ದಶಕಗಳಿಂದ ಚಾಚು ತಪ್ಪದೆ ನಡೆದು ಬಂದಿದೆ. ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯ ಹೊಸಕಟ್ಟೆ ಉತ್ಸವದೊಂದಿಗೆ ಲಕ್ಷದೀಪಕ್ಕೆ ವಿದ್ಯುಕ್ತ ಚಾಲನೆ ದೊರೆಯುತ್ತದೆ. ಈ ಪ್ರಯುಕ್ತ ಊರಿಗೆ ಊರೇ ವಿವಿಧ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತದೆ. ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಉತ್ಸಾಹಕ್ಕೆ ಮೆರುಗು ನೀಡುವುದು ಇಲ್ಲಿನ ವಿಶೇಷ ದೀಪಾಲಂಕಾರ. ಮುಸ್ಸಂಜೆ ವೇಳೆ ಧರ್ಮಸ್ಥಳ ಪ್ರವೇಶಿಸುತ್ತಿದ್ದಂತೆ ಯಾತ್ರಿಕರನ್ನು ಹಿಡಿದಿಡುತ್ತದೆ ಗೇಟ್ವೇ ಆಫ್ ಧರ್ಮಸ್ಥಳ. ಮಿಂಚಿನ ಬಳ್ಳಿಯಂತೆ ಸಂಚರಿಸುವ ವಿದ್ಯುತ್ ನಕ್ಷತ್ರಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ದ್ವಾರದಿಂದ ಮುಂದುವರೆದ ಈ ದೀಪಾಲಂಕಾರ ಸಂಪೂರ್ಣ ಧರ್ಮಸ್ಥಳವನ್ನು ಆವರಿಸುತ್ತದೆ. ದೇವಳವಂತೂ ವಿಶೇಷ ಮೆರುಗು ಹೊತ್ತಿರುತ್ತದೆ. ಇನ್ನು ಬೀದಿಗಳಂತೂ ಬಣ್ಣ ಬಣ್ಣದ ಬೆಳಕಿನ ಲೋಕವಾಗಿ ಕಂಗೊಳಿಸುತ್ತಿರುತ್ತವೆ.
भक्ष्यं पञ्चविधं पयोदधियुतं रम्भाफलं पानकम्. ಕೇವಲ ಧಾರ್ಮಿಕ ಉತ್ಸವವಾಗಷ್ಟೇ ಉಳಿಯದೆ ಮನೋರಂಜನೆಗೂ ಹೆಸರಾಗಲು ಕಾರಣ ಇಲ್ಲಿನ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ. ಇದು ಧರ್ಮಸ್ಥಳದ ಲಕ್ಷದೀಪೋತ್ಸವದ ಪ್ರಮುಖ ಆಕರ್ಷಣೆ. ಅಂದು ಅಲ್ಲಿ ಭಾರಿ ಜನಜಂಗುಳಿ, ಎಲ್ಲರ ಮೊಗದಲ್ಲೂ ಕಾತುರ ಭಾವ, ವೈವಿಧ್ಯಮಯ ಮಳಿಗೆಗಳನ್ನು ಸುತ್ತುವ ಹಂಬಲ. ಒಂದೆಡೆ ಸಾಲಾಗಿ ನಾನಾ ಊರಿನ ಬಗೆ ಬಗೆಯ ಖಾದ್ಯಗಳ ಸವಿ ನೋಡುವ ಕಾತರ, ಮತ್ತೊಂದೆಡೆ ಜಗಮಗಿಸುವ ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವ ಭರಾಟೆ. ಇವೆಲ್ಲವನ್ನೂ ದಾಟಿ ಮುಂದೆ ಸಾಗಿದರೆ ಜ್ಞಾನದ ಲೋಕ ಅನಾವರಣ, ಪುಸ್ತಕ ಮಳಿಗೆಗಳ ದರ್ಶನ. ಅಬ್ಬಬ್ಬಾ ಎಂದು ಉತ್ಕರಿಸುವಷ್ಟು ಮಳಿಗೆಗಳು ಒಂದಕ್ಕಿಂತ ಒಂದು ಭಿನ್ನ. ಪೌರಾಣಿಕದ ಭ್ರಮಾಲೋಕದಿಂದ ಆಧುನಿಕತೆಯ ರಾಕೆಟ್ ಲೋಕದವರೆಗಿನ ವಿವಿಧ ವಸ್ತುಗಳ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದ್ದು ಧರ್ಮಸ್ಥಳದ ಲಕ್ಷದೀಪೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಮಳಿಗೆಗಳಿಗೆ ಧರ್ಮಸ್ಥಳದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆಯ ಕ್ರೀಡಾಂಗಣ ವೇದಿಕೆಯಾಯಿತು. ನಾವು ಈಗ ಅಲ್ಲೇ ಇದ್ದೀವಿ ನೋಡಿ. 36 ವರ್ಷಗಳ ಹಿನ್ನೆಲೆಯಿರುವ ವಸ್ತು ಪ್ರದರ್ಶನಕ್ಕೆ ಈ ಬಾರಿ ಭಾರೀ ಸಂಖ್ಯೆಯ ಜನಸಾಗರ ಸಾಕ್ಷಿಯಾಯಿತು. ಲಕ್ಷದೀಪೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರಿಗೆ ಲೌಕಿಕ ಪ್ರಪಂಚದ ಹೆಬ್ಬಾಗಿಲಾಗಿ ಈ ವಸ್ತು ಪ್ರದರ್ಶನ ಕಣ್ಮನ ಸೆಳೆಯಿತು. ಸಂದರ್ಭ ಸಾಧಾರಣ ಪ್ರಾರಂಭದಿಂದ ಈ ತನಕ 36ನೇ ವರ್ಷದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಈ ವರ್ಷ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ಇದು ಜಾತ್ರೆ, ಮನೋರಂಜನೆ ಕೂಡ ಹೌದು, ಶೈಕ್ಷಣಿಕ ಈ ಜ್ಞಾನ ಸಂಪಾದನೆ ಕೂಡ ಈ ವಸ್ತು ಪ್ರದರ್ಶನದಲ್ಲಿ ಬಂದಂಥ ಜನರಿಗೆ ಅತ್ಯಮೂಲ್ಯವಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಪೂಜ್ಯ ವೀರೇಂದ್ರ ಗೌಡರು ಕಲ್ಪಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಫ್ಯಾನ್ಸಿ ಮಳಿಗೆಗಳು, ವಸ್ತ್ರ ಮಳಿಗೆಗಳು ಮತ್ತು ವಿವಿಧ ಖಾದ್ಯಗಳ ಮಳಿಗೆಗಳು ಜನರನ್ನು ಸೆಳೆದರೆ, ಉಳಿದಂತೆ ಮಾಹಿತಿಯುಕ್ತವಾದ ಮಳಿಗೆಗಳು ಜನರ ಚಿತ್ತ ಹರಿಸುವಂತೆ ಮಾಡಿದವು. ಅಂದಹಾಗೆ ಫ್ಯಾನ್ಸಿ ಮಳಿಗೆಗಳಲ್ಲಿ ಖರೀದಿಸಿದ ವಸ್ತುಗಳನ್ನು ಇಡಲು ಬ್ಯಾಗ್ ಬೇಡವೆ ಅಂದಾಗ ನೆನಪಾದದ್ದು ಕಲಾವತಿ ಅಕ್ಕ. ಕಾರ್ಕಳದ ಕರ್ವಾಸಿಯ ಇವರು ಅಲ್ಲೇ ಫ್ಯಾನ್ಸಿ ಸ್ಟೋರ್ಸ್ ಪಕ್ಕದಲ್ಲೇ ತನ್ನ ವ್ಯಾನಿಟಿ ಬ್ಯಾಗ್ ಮಳಿಗೆ ಇಟ್ಟಿದ್ರು. ತನ್ನ ಅಂಗಡಿಯಲ್ಲಿದ್ದ ವಿವಿಧ ವಿನ್ಯಾಸದ ಬ್ಯಾಗುಗಳಿಂದ ಮಹಿಳೆಯರ ಚಿತ್ತವನ್ನು ಆಕರ್ಷಿಸುತ್ತಿದ್ದರು. ದೀಪೋತ್ಸವ ಬರೋಕ್ಕೆ ಶುರು ಮಾಡಿ 10 ವರ್ಷ ಆಯಿತು. ಆಮೇಲೆ ನಮಗೆ ಇದರಿಂದ ಒಳ್ಳೆ ಪ್ರಾಫಿಟ್ ಇದೆ. ಒಂದು ಟೈಮಲ್ಲಿ ನಮ್ಗೆ ತುಂಬ ಒಂದು ಬಡತನದಿಂದ 5,000 ಸಾಲ ಕೊಡ್ಲಿಕ್ಕೆ ಸಹ ಬ್ಯಾಂಕ್ಗಳಲ್ಲಿ ಕೇಳ್ತಿರ್ಲಿಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ನಮಗೆ ತುಂಬ ಹೋಪ್ಸ್ ಕೊಟ್ಟಿದ್ದಾರೆ. ಫಸ್ಟಿಗೆ ಕಲಿಯೋದು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಮತ್ತು ಇದು ಬ್ಯಾಗಲ್ಲಿ ಪ್ರಾಫಿಟ್ ಎಷ್ಟು ಬರುತ್ತೆ, 1 ಮೀಟರ್ ಬಟ್ಟೆ ತಗೊಂಡ್ರೆ ಎಷ್ಟು ಬರುತ್ತೆ, ಅದರ ಬಗ್ಗೆ ಎಲ್ಲ ನಾನು ಫಸ್ಟಿಗೆ ತಿಳ್ಕೊಂಡೆ. ಹಾಗೆ ನಮ್ಮ ಕಷ್ಟದ ಜೀವನ ಇತ್ತು, ಇದರಿಂದ ಒಂದು ಒಳ್ಳೇದಾಗ್ಬೋದು ಅಂತೇಳಿ ಈಗ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸಹ ನಾನು ವರ್ಕ್ ಮಾಡ್ತಾ ಇದ್ದೇನೆ. ನಾವು ಬೇರೆ ಬೇರೆ ಎಕ್ಸಿಬಿಷನ್ಗೆ ಹುಬ್ಬಳ್ಳಿ ಮತ್ತು ಬ್ಯಾಂಗ್ಳೂರು ಎಲ್ಲ ಹೋಗಿದ್ದೇವೆ, ರಾಮನಗರ ಎಲ್ಲ. ಮುಂದೆ ಸಾಗಿದಂತೆ ನಮಗೆ ಸಿಕ್ಕಿದ್ದು ವಸ್ತು ಪ್ರದರ್ಶನದಲ್ಲಿ ಪ್ರಮುಖವಾಗಿ ಗಮನ ಸೆಳೆದ ಖಾದಿ ಬಟ್ಟೆಯ ಮಳಿಗೆ. ಉಳಿದ ಮಳಿಗೆಗಳ ಹಾಗಲ್ಲದೆ ಖಾದಿ ಅಂಗಡಿಯ ಮುಂದೆ ಕಂಡಿದ್ದು ಪುರುಷರ ದಂಡು. ವಸ್ತು ಪ್ರದರ್ಶನದಲ್ಲಿದ್ದ ಕಡಿಮೆ ದರದಲ್ಲಿ ಪುರುಷರು ಉಡುವ ಖಾದಿ ಬಟ್ಟೆಯ ಅಂಗಡಿಗಳು ಮಾರಾಟಗೊಂಡದ್ದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ತಮಿಳುನಾಡಿನಿಂದ ಆಮದುಗೊಂಡ ಖಾದಿ ಅಂಗಿ ಬೇಸಿಗೆ ಕಾಲಕ್ಕೆ ತಂಪು ಅನುಭವ ನೀಡುತ್ತವೆ. ಜೊತೆಗೆ ವಿವಿಧ ಬಣ್ಣಗಳಲ್ಲಿ ದೊರಕುವುದರಿಂದ ಆಯ್ಕೆಗಳು ಹೆಚ್ಚು ಎನ್ನುತ್ತಾರೆ ಕುಂದಾಪುರದ ಮಹಾವೀರ್ ಜೈನ್.
4 ವರ್ಷದಿಂದ ಬರ್ತಾಯಿದ್ದೇವೆ. ಪ್ರತಿ ವರ್ಷ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇದೆ. ಖಾದಿ ಬಗ್ಗೆ ಮೊದಲು ಗೊತ್ತಿರಲಿಲ್ಲ, ನಾವು ಈಗ ಸ್ಟಾಲಲ್ಲಿ ಹಾಕಿ ಪ್ರಚಾರ ಮಾಡ್ತಿದ್ದೆ. ಜನಗಳಿಗೆ ಏನಂದರೆ ಹೊಲಿಲಿಕ್ಕೆ ಈಗ 150 ರೂಪಾಯಿ ಉಂಟು. ನಮ್ಮದು 150 ರೂಪಾಯಲ್ಲಿ ಶರ್ಟ್ ಮತ್ತು ಒಂದದ್ದು 2 ಕೂಡ ಬರ್ತದೆ. ಹಾಗೆ ಜನಗಳಿಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಸೆಕೆಗಾಲಕ್ಕಾಗುವಂಥ ವಸ್ತುವನ್ನು ಕೊಡ್ತಾ. ರೈತರಿಗೆ ನವ ಕೃಷಿಯ ಮಾಹಿತಿ ನೀಡುತ್ತಾ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೂಲಕ ಬೆಳ್ತಂಗಡಿಯ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿಯಾಗಿ ಕೃಷಿಕರಿಗೆ ಮಾಹಿತಿ ಕೇಂದ್ರದ ಮಳಿಗೆ ತೆರೆದಿತ್ತು. ಮನೆ ಮನೆಗೆ ತೆರಳಿ ಕೃಷಿ ಮಾಹಿತಿ ನೀಡುವುದರ ಬದಲಾಗಿ ಇಂತಹ ಜಾತ್ರೆಗಳು, ಉತ್ಸವಗಳು ರೈತರಿಗೆ ಸಗಟಾಗಿ ಮಾಹಿತಿ ಹಂಚಬಲ್ಲ ಸಾಧನವಾಗಿ ಮಾರ್ಪಾಡಾಗಿದೆ. ರೈತರಿಗೂ ಮತ್ತು ಏನದೇ ಈ ಇಲಾಖೆಗೂ ಒಂದು ಸಂಪರ್ಕ ಹೆಚ್ಚು ಬೆಳಿಬೇಕು ಮತ್ತು ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ಅವರಿಗೆ ಸಲಹೆ ಕೊಡಲಿಕ್ಕೆ ಒಂದು ಇಲಾಖೆ ಇದೆ ಅಂತೇಳಿ ಪರಿಚಯಿಸುವಂಥದ್ದು ಕೂಡ ಇದರ ಒಂದು ಮೂಲ ಉದ್ದೇಶ. ಯಾಕೆಂತ ಹೇಳಿದರೆ ನಾವು ಪ್ರತಿಯೊಬ್ಬ ವೈಯಕ್ತಿಕವಾಗಿ ರೈತನಿಗೆ ಹೋಗಿ ನಾವು ಭೇಟಿಯಾಗುವುದಕ್ಕಿಂತಲೂ ಇಂಥ ಒಂದು ಸಂದರ್ಭಗಳಲ್ಲಿ ಜಾತ್ರೆ, ಮೇಳ ಮತ್ತು ಉತ್ಸವಗಳಲ್ಲಿ ನಾವು ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸುವುದರಿಂದ ಹೆಚ್ಚು ರೈತರಿಗೆ ಈ ಒಂದು ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ವೇಗದ ಜೀವನದಲ್ಲಿ ಮನುಷ್ಯ ನೀರಿನ ಬೆಲೆ ಮರೆಯುತ್ತಿದ್ದಾನೆ. ಹಳ್ಳಿಯ ಹಳೆ ಕಾಲದ ಕಸುಬುಗಳನ್ನು ಏನಿದು ಎಂದು ಕುತೂಹಲದಿಂದ ನೋಡುವ ಕಾಲ ಸನ್ನಿಹಿತವಾಗಿದೆ. ಇದನ್ನು ನಿವಾರಿಸಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೊಸ ಮದ್ದಿನ ಪ್ರಯತ್ನ ಮಾಡಿತ್ತು. ಪ್ರತ್ಯುತ್ತರವಾಗಿ ಅದು ಫಲಿಸಿತ್ತು. ಹೌದು, ಅಲ್ಲಿ ಜೀವಜಲದ ಉಳಿತಾಯ ಮತ್ತು ಸಂಗ್ರಹಣೆ ಹೇಗೆ ಎಂದು ನಿರೂಪಿಸಿಕೊಡುವ, ಹಳ್ಳಿಯ ಜೀವನವನ್ನು ಕಟ್ಟಿಕೊಡುವ ಚಿತ್ರಣವಿತ್ತು. ಬೆಟ್ಟದಿಂದ ಇಳಿದು ಬರುವ ನೀರನ್ನು ತಡೆಗಟ್ಟಿ ಭೂಮಿಗೆ ಇಂಗಿಸುವ ಮಾದರಿ, ಏತ ನೀರಾವರಿ ಮಾದರಿ ಮುಂತಾದವುಗಳಿಂದ ಕೂಡಿದ ಸಣ್ಣ ಹಳ್ಳಿ ಅಲ್ಲಿ ಪ್ರತಿಷ್ಠಾಪನೆಯಾಗಿತ್ತು. ಜನರಿಗೆ ತಮ್ಮ ಹಳ್ಳಿಯನ್ನು ನೆನಪಿಸಿಕೊಡುವಂತೆ ಮಾಡಿದ ಪ್ರಯತ್ನ ಸಫಲವಾಗಿತ್ತು. ಈ ಒಂದು ಘಟಕದಲ್ಲಿ ಮಳೆಯ ನೀರನ್ನು ಹೇಗೆ ಭೂಮಿ ಇಂಗಿಸ್ಬೋದು ಅಂತ ಒಂದು ಪ್ಲಾನಿಂಗ್ ಅನ್ನು ಮಾಡಿದ್ದೇವೆ. ಒಂದು ತ್ರಿಭುಜಾಕೃತಿ ಆಗಿರುವಂಥ ಇಂಗು ಗುಂಡಿಗಳನ್ನು, ಆ ಇಂಗು ಗುಂಡಿಗಳಿಂದ ಒಂದು ಗುಂಡಿಯಿಂದ ಒಂದು ಗುಂಡಿಗೆ ನೀರು ಇಂಗ್ತಾ ಬಂದು ಭೂಮಿಗೆ ಇಂಗಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ತದನಂತರ ಬೋರ್ವೆಲ್ ಮರುಪೂರ್ಣ, ಬೋರ್ವೆಲ್ ಜಲ ಮರುಪೂರ್ಣ ಅಂತ ಹೇಳ್ಕೊಂಡು, ಅಂದರೆ ಒಂದು ಕೊಳೆಯ ಬಾವಿಯಲ್ಲಿ ಅದರಲ್ಲಿ ಸುಮಾರು ಒಂದು 10 ಫುಟ್ ಆಳವನ್ನು ತೋಡಿ, ಅಗಲದಲ್ಲಿ 10 ಫುಟ್ ತೋಡಿ, ಅದರ ದೊಡ್ಡ ಕಲ್ಲು, ಸಣ್ಣ ಕಲ್ಲು, ಆಮೇಲೆ ಮೀಡಿಯಂ ಕಲ್ಲು, ನಂತರ ಬೇಬಿ ಜಲ್ಲಿ, ಆಮೇಲೆ ಮೆಸ್ಸು, ನಂತರ ಇದ್ದಲು, ಆಮೇಲೆ ಹೊಯ್ಗೆಗಳನ್ನು ಹಾಕಿ ಸಮತಟ್ಟಾಗಿ ಮೇಲ್ಗಡೆ ಮುಚ್ಚಿ ಅದರ ಮೇಲ್ಗಡೆ 2 ಫುಟ್ ಗ್ಯಾಪ್ ಇಟ್ಟು ಅದರ ಮೇಲ್ಗಡೆಗೆ ಆ ಮಳೆಯ ನೀರನ್ನು ಬಂದು ಆ ಹೊಂಡಕ್ಕೆ ಇಂಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೃಷಿ ವಿಭಾಗ ನೋಡಿ ಮುಂದೆ ಸಾಕ್ತಿದ್ದಾಗ ಸಿಕ್ಕಿದ್ದು ನಮ್ಮ ಕೇಶವ್ ಕಂಬಾರಣ್ಣ. ಚಕ್ರವನ್ನ ಗಿರ್ಗಿರನೆ ತಿರುಗಿಸಿ ಅದರ ಮೇಲೊಂದಿಷ್ಟು ಆವೆ ಮಣ್ಣನ್ನ ಇಟ್ಟು ತನ್ನ ಕೈ ಚಳಕ ತೋರಿಸಿ ಕ್ಷಣ ಮಾತ್ರದಲ್ಲೇ ಹೂಜಿಯೊಂದನ್ನ ತಯಾರಿಸಿ ಬಿಟ್ಟಿದ್ರು. ಮಾರ್ಕೆಟ್ಗಳಿದ್ದಾವೆ. ಈ ಸಮ್ಮೇಳನ ಬರ್ತಾರೆ ಮೂಲಕ ಈ ಮಣ್ಣದ ಬಾಜು ಭಾರಿ ಡಿಮಾಂಡ್ ಬರ್ತದೆ. ಪುರಾತ ಡಿಮಾಂಡ್ ಇದೆ. ಈ ಸಮ್ಮೇಳನ ಮಾಡಿರ್ತಾರೆ, ಮಸ್ತ್ ಸೇಲ್ ಆಗಿತ್ತು. 3 ಲಕ್ಷ ಬಂದ ಸೇಲ್ ಆಗುತ್ತೆ. ಜಾಸ್ತಿ ಕೂಡ ಇದು ಖರಾಬ್ ದಿವಸ ಜಾಸ್ತಿ ಹೋಗುತ್ತೆ. ಅಲ್ಲ, ನೀವು ನನ್ನ ಫೋಟೋನ ತೆಗಿಲಿಲ್ವಾ ಅಂತ ಹಿಂದಿನಿಂದ ಯಾರೋ ಕರೆದ ಹಾಗಾಯ್ತು. ತಿರುಗಿ ನೋಡಿದ್ರೆ ಅಲ್ಲಿ ನಿಂತಿದ್ರು ಮೋನಪ್ಪಣ್ಣ, ಕೈಯಲ್ಲಿ ಬಿದುರಿನ ಕುರ್ಚಿಯನ್ನು ನೇಯುತ್ತಾ, ನೋಡಿ ನಮ್ಮ ಜನರಿಗೆ ಬಿದುರಿನ ಮಹತ್ವ ಮರೆತೇ ಹೋಗಿದೆ ಎಂದು ಮಾತು ಶುರು ಮಾಡೇ ಬಿಟ್ರು. ಇತ್ತದ ಕಾಲದ ಆಯ್ತಾ ಬಂದ ಈ ಸತ್ಯ ಅನ್ಪುಣವು ಇತ್ತ ನಾಶ ಒಂದು ಬರ್ಪುಂಡು ಅಂಚನೆ ಎಂಕಲಂಗಿ ಪ್ರಚಾರ ಮಾಡ್ಪಡ ಈ ಗ್ರಾಮೀಣ ಅಭಿವೃದ್ಧಿ ಸೇರ್ತು ಮುಲ್ಪ ಒಂಜಿ ಮಲ್ಪೋಡ ಪಂಜ ಆಸೆ ಇರ್ತದೆ ಐಕೊಂಜಿ ಏಳಂಜಿ ಮುಲ್ಪಂಜಿ ಬೇಲ ಅಂತದಿಲ್ಲ ಎಂಕಲ ಓಟದ ಬೆದರ್ತ ಅವತ್ತ ಎಂಕಲ ಬಟ್ಟಿ ಕುರುವೆ ಕಾಂಟ್ಯ
ತೊಟ್ಟೆ ಜಮಾತೆಗಳ ಬೇತೆ ಬೇತೆ ವಹಿವಾಟು ಮಾಡ್ತಂದವ. ಅವರ ಜೊತೆಗಿದ್ದವರು ಶಿರ್ಲಾಲು ಗ್ರಾಮದ ಮುಟ್ಟಾಳೆ ವ್ಯಾಪಾರಸ್ಥ ಉಗ್ಗೇನಲ್ಕೆ. ಕುಡಿತದ ಚಟ ಬಿಟ್ಟು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇಂದು ಇವರು ಜೀವನ ರೂಪಿಸಿಕೊಂಡಿದ್ದಾರೆ. ಅಬ್ಬಾ, ಸುತ್ತಿ ಸುತ್ತಿ ಸುಸ್ತಾಯ್ತು ನೋಡಿ, ಹಸುವೇನೂ ಆಗ್ತಾ ಇದೆ. ಅಲ್ಲಿ ಏನೋ ಹುಬ್ಳಿ ಸ್ಪೆಷಲ್ ಅಂತ ಮಳಿಗೆ ಇದೆ, ಬನ್ನಿ ಏನಾದರೂ ತಿನ್ಕೊಂಡು ಬರೋಣ. ಮಳಿಗೆಗೆ ಎಂಟ್ರಿ ಕೊಟ್ಟು ನಮಗೆ ಅನ್ಸಿದ್ದು ಇದು ನಮ್ಮ ಫೇವ್ರೇಟ್ ಮಳಿಗೆ ಅಂತ. ಮಳಿಗೆಯ ಹೆಸರು ಹುಬ್ಬಳ್ಳಿ ಸ್ಪೆಷಲ್ ಅಂತ ಬರ್ದಿತ್ರಿ. ಅಲ್ಲಿದ್ದ ಎಣ್ಣೆಗಾಯಿ, ಖಾರ ಚಟ್ನಿ ಪುಡಿ, ಅದಕ್ಕೆ ಬಿಸಿ ಬಿಸಿ ಜೋಳ ರೊಟ್ಟಿ ನಮ್ಮನ್ನು ಕೈ ಬಿಸಿ ಕರೆದಿತ್ತು. ಡೆಡ್ಲಿ ಕಾಂಬಿನೇಷನ್ ತಿಂಡಿ ನೋಡಿ ಅದು. ಎಂಥವರ ಕಣ್ಣಲ್ಲೂ ಬಾಯಲ್ಲೂ ನೀರೂರಿಸುವ ಈ ಖಾದ್ಯ ಹುಬ್ಬಳ್ಳಿ ಸ್ಪೆಷಲ್ ಮಳಿಗೆಯಲ್ಲಿ ನಮ್ಮ ಜೊತೆ ಇತರ ಜನರ ಹೊಟ್ಟೆ ಸೇರುತ್ತಿತ್ತು. ಅಂದ ಹಾಗೆ ನಮ್ಮ ಕರಾವಳಿಗರಿಗೆ ಅಪರೂಪವಾದ ಈ ಖಾದ್ಯದ ರುಚಿಯನ್ನು ಉತ್ತರದಿಂದ ಹೊತ್ತು ತಂದದ್ದು ಶ್ರೀಮತಿ ಉಮಾಕರ್ಣಂ. ಅವರ ಜೊತೆಗೊಂದಿಷ್ಟು ಸಹಾಯಕರು ಬಿಸಿ ರೊಟ್ಟಿ, ಖಡಕ್ ರೊಟ್ಟಿ, ಅದಕ್ಕೆ ಒಂದಿಷ್ಟು ಚಟ್ನಿ ಪುಡಿ ಮತ್ತು ಎಣ್ಣೆಗಾಯಿ ಕ್ಷಣ ಮಾತ್ರದಲ್ಲಿ ತಯಾರಿಸಿ ಮಾರ್ತಾ ಇದ್ರು. ಧರ್ಮಸ್ಥಳ ರೂಟ್ ಸೆಟ್ ಸಹಾಯ ಪಡೆದ ಇವರು ಇಂದು ಸಣ್ಣ ಉದ್ಯಮದಿಂದ ಪ್ರಾರಂಭಿಸಿ ಯಶಸ್ವಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ಜಾಬ್ ಮಾಡ್ತಾ ಇದ್ರು. ಅವ್ರು ಸ್ವಲ್ಪ ಸಣ್ಣ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲು 2 ಡ್ಯಾಮೇಜ್ ಆಯಿತು. ಅವರು ಓಡಾಡೋ ಪ್ರಾಬ್ಲಮ್ ಆಗಿ ಪ್ರೈವೇಟಲ್ಲಿ ಜಾಬ್ ಮಾಡ್ತಾ ಇದ್ರಲ್ಲ, ಅದು ಸ್ಟಾಪ್ ಮಾಡಿಬಿಟ್ರು. ಹಾಗಾಗಿ ನಮಗೆ ಒಂದು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅವರು ಮ್ಯಾನೇಜರ್ ಒಂದು ಸಜೆಷನ್ ಕೊಟ್ಟರು, ರೂಟ್ ಸೆಟ್ಟಲ್ಲಿ ಒಂದು ಟ್ರೈನಿಂಗ್ ಮಾಡಿ ನೀವು ಅಂತ. ಹಾಗಾಗಿ ನಾವು ಇಬ್ಬರು ಗಂಡ ಹೆಂಡತಿ ಇಬ್ಬರೂ ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ಮಾಡ್ಕೊಂಡ್ವಿ. ಟ್ರೈನಿಂಗ್ ಮಾಡಿಬಿಟ್ಟು ಕ್ಯಾನ್ರಾ ಬ್ಯಾಂಕಿಂದ ಒಂದು 15,000 ರೂಪಾಯಿ ಲೋನ್ ತೊಗೊಂಡ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾನು 2 ಮಕ್ಕಳನ್ನು ಇಂಜಿನಿಯರಿಂಗ್ ಓದಿಸಿ ಕಾರ್ ತೊಗೊಂಡು ಒಳ್ಳೆ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡೋಣ ಧರ್ಮಸ್ಥಳದಲ್ಲಿ ಒಂದು ಸ್ವಲ್ಪ ನಮ್ಮ ರೊಟ್ಟಿ ರುಚಿಯನ್ನು, ನಮ್ಮೂರ ರುಚಿಯನ್ನು ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಧರ್ಮಸ್ಥಳದಲ್ಲಿ ಫಸ್ಟ್ ಟೈಮ್ ಈ ರೊಟ್ಟಿಯನ್ನು ಸ್ಟಾರ್ಟ್ ಮಾಡಿದೆ. ಒಳ್ಳೆ ಇದು ಸಿಕ್ತು ನನಗೆ. ಟೇಸ್ಟ್ ಚೆನ್ನಾಗಿದೆ ಅಂತ ತಿಂದವರು ಮತ್ತೆ ವಾಪಸ್ ಬರೋಕ್ಕೆ ಮಾಡಿದ್ರು. ಬಿಸ್ನೆಸ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ. ಈ ಮಳಿಗೆಗಳ ಜೊತೆಗೆ ವೇಣೂರು ITI ಕಾಲೇಜಿನ ವಿದ್ಯಾರ್ಥಿಗಳ ಹೊಸ ಆವಿಷ್ಕಾರದ ಪ್ರದರ್ಶನ ಮತ್ತು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಸ್ವ ಉದ್ಯೋಗ ನಡೆಸಿ ಜೀವನದಲ್ಲಿ ಸಾರ್ಥಕತೆ ಕಂಡುಕೊಂಡ ರೂಟ್ ಸೆಟ್ನ ಮಳಿಗೆಗಳು ಜನರ ಆಕರ್ಷಣೆಗೆ ಪಾತ್ರವಾದವು. ಮುಂದೆ ನಾವು ಹೊರಟಿದ್ದು ಲಕ್ಷದೀಪೋತ್ಸವದಲ್ಲಿ ಮಕ್ಕಳ ಗಮನ ಸೆಳೆದ ಸ್ಥಳವಾದ ವಿವಿಧ ಆಟಿಕೆಯ ಅಂಗಳದತ್ತ. ಅಲ್ಲಿ ಜೈಂಟ್ ವೀಲ್ನಿಂದ ಹಿಡಿದು ಮರಣ ಬಾವಿಯಂತಹ ಮೈ ನವಿರೇಳಿಸುವ ಕ್ರೀಡೆಗಳು ಎಲ್ಲ ವರ್ಗದ ಜನರನ್ನ ಸೆಳೆಯುವತ್ತ ಸಫಲವಾಗಿದ್ವು. ಲಕ್ಷದೀಪೋತ್ಸವಕ್ಕೆ ಹರಿದು ಬರುವ ಜನರನ್ನು ವಿವಿಧ ಕಡೆಗಳಲ್ಲಿ ಚದುರಿಸುವ ತಂತ್ರದಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಒಂದು. ಜೈಂಟ್ ವೀಲ್, ಬ್ರೇಕ್ ಡ್ಯಾನ್ಸ್ ಮುಂತಾದ ವಿವಿಧ ರೀತಿಯ ಆಕರ್ಷಕ ಕ್ರೀಡೆಗಳನ್ನೊಳಗೊಂಡ ಜಾತ್ರೆಯಲ್ಲಿ ದೊಡ್ಡವರು ಮಕ್ಕಳಾದ್ರು. ಇವುಗಳಲ್ಲಿ ಪ್ರಮುಖವಾಗಿ ಜನರ ಚಿತ್ತ ಆಕರ್ಷಿಸಿದ್ದು ಮರಣ ಬಾವಿ. ಗಿರಗಿರನೆ ಬಾವಿಯೊಳಗೆ ಸುತ್ತುವ ಕಾರು, ಬೈಕ್ಗಳು. ವೇಗವಾಗಿ ಸುತ್ತುತ್ತಿರುವ ಕಾರಿನ ಡ್ರೈವಿಂಗ್ ಸೀಟ್ನಿಂದ ಎದ್ದು ಸಾಹಸ ಪ್ರದರ್ಶಿಸುವ ಹೊತ್ತಿಗೆ ಜನರ ಎದೆ ಜಲ್ ಎನ್ನುತ್ತದೆ. ದಶಕಗಳ ಹಿಂದೆ ಯಾವುದೇ ಜಾತ್ರೆಗಳಲ್ಲಿ ಕಾಣಸಿಗುತ್ತಿದ್ದ ಈ ಕ್ರೀಡೆ ಇಂದು ವಿನಾಶದ ಅಂಚಿಗೆ ತಲುಪಿದೆ ಎಂದರೆ ತಪ್ಪಾಗಲಾರದು.
ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ದೆಹಲಿಯಿಂದ ಆಗಮಿಸಿದ ಈ ತಂಡ ಮರಣಬಾವಿಯಲ್ಲಿ 3 ಮಾರುತಿ 800 ಮತ್ತು 4 ಬೈಕ್ಗಳೊಂದಿಗೆ ಸಾಹಸ ಪ್ರದರ್ಶಿಸಿದವು. ಲಕ್ಷ ದೀಪೋತ್ಸವದ ಪ್ರಯುಕ್ತ 81ನೇ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 1 ಮತ್ತು 2 ನಡೆದವು. ಡಿಸೆಂಬರ್ 1 ನಡೆದ ಸರ್ವಧರ್ಮ ಸಮ್ಮೇಳನವನ್ನು ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಉದ್ಘಾಟಿಸಿದರು. ಗದಗದ ಬಾಳೆಹೊಸೂರಿನ ಶ್ರೀ ದಿಂಗಾಲೇಶ್ವರ ಮಠದ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ರು. ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಸರ್ವರನ್ನು ಸ್ವಾಗತಿಸಿದರು. ಸರ್ವಧರ್ಮ ಸಮ್ಮೇಳನದಲ್ಲಿ ನಡೆದ ವಿಚಾರಗೋಷ್ಠಿಯಲ್ಲಿ ಮೈಸೂರಿನ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್, ಉಡುಪಿಯ ಯಾಸಿನ್ ಮಲ್ಪೆ, ಗುಲ್ಬರ್ಗದ ಫಾದರ್ ಅನಿಲ್ ಪ್ರಸಾದ್ ಸರ್ವಧರ್ಮದ ಸಮನ್ವಯ ಸಾರ ಸಾರಿದ್ರು. ಇನ್ನು ಡಿಸೆಂಬರ್ 2 ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಹಿರಿಯ ವಿದ್ವಾಂಸ ಡಾಕ್ಟರ್ ಚಿದಾನಂದ ಗೌಡ ಚಾಲನೆ ನೀಡಿದರು. ಧಾರವಾಡದ ಖ್ಯಾತ ಸಾಹಿತಿ ಡಾಕ್ಟರ್ ವೀಣಾ ಶಾಂತೇಶ್ವರ ಅಧ್ಯಕ್ಷತೆ ವಹಿಸಿದ್ರು. ಸಮ್ಮೇಳನದಲ್ಲಿ ನಡೆದ ಗೋಷ್ಠಿಗಳಲ್ಲಿ ಖ್ಯಾತ ಸಾಹಿತಿ ಪ್ರೊಫೆಸರ್ ಉದ್ಯಾವರ ಮಾಧವ ಆಚಾರ್ಯ, ಖ್ಯಾತ ಧಾರಾವಾಹಿ ನಟಿ ನಂದಿನಿ ಆರ್ಯನ್, ಬೆಂಗಳೂರಿನ ಖ್ಯಾತ ಪತ್ರಕರ್ತ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಇಂದಿನ ಸಾಹಿತ್ಯ ಹಾಗೂ ಮಾಧ್ಯಮದ ಪಾತ್ರದ ಕುರಿತು ಬೆಳಕು ಚೆಲ್ಲಿದ್ರು. ಲಕ್ಷದೀಪೋತ್ಸವದ ಕೊನೆಯ ದಿನವಾದ ಡಿಸೆಂಬರ್ 3 ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿಯ ಸಮವಸರಣ ಪೂಜೆ ನಡೆಯಿತು. ಆಗ್ರೋದಕ ಮೆರವಣಿಗೆ ಮೂಲಕ ಆರಂಭಗೊಂಡ ಶ್ರೀ ಸ್ವಾಮಿಯ ಪೂಜೆಯಲ್ಲಿ ಊರ ಶ್ರಾವಕ ಶ್ರಾವಕಿಯರು ಭಾಗವಹಿಸಿದ್ರು. ತೀರ್ಥಂಕರರು ತಮ್ಮ ದಿವ್ಯ ಧ್ವನಿಯ ಮೂಲಕ ಧರ್ಮೋಪದೇಶ ನೀಡುವ ಸಭೆಗೆ ಸಮವಸರಣ ಎನ್ನುತ್ತಾರೆ. ಈ ಪ್ರಯುಕ್ತ ಬೀಡಿನಿಂದ ಮಹೋತ್ಸವ ಸಭಾಭವನದವರೆಗೆ ಶ್ರೀ ಚಂದ್ರನಾಥ ಸ್ವಾಮಿಯ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶ್ರಾವಕ ಶ್ರಾವಕಿಯರಿಂದ ಅಷ್ಟವಿಧಾರ್ಚನೆ ಪೂಜೆ, ಪಂಚ ನಮಸ್ಕಾರ ಮಂತ್ರ ಪಠನೆ ನಡೆಯಿತು. ಪೂಜೆಯಲ್ಲಿ ಸ್ಥಳೀಯ ಭಕ್ತರು ಮತ್ತು ಕಾವಂದರ ಕುಟುಂಬದವರು ಉಪಸ್ಥಿತರಿದ್ದರು. ಇವೆಲ್ಲ ಉತ್ಸವಗಳ ಜೊತೆಗೆ ಪ್ರತಿದಿನ ಸಂಜೆ ವಸ್ತು ಪ್ರದರ್ಶನ ಹಾಗೂ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಅಪಾರ ವೀಕ್ಷಕ ವರ್ಗವನ್ನು ರಂಜಿಸಿದವು. ನೋಡಿದ್ರಲ್ಲ ವೀಕ್ಷಕರೇ, 6 ದಿನಗಳ ಕಾಲ ನಡೆದ ಲಕ್ಷದೀಪೋತ್ಸವದ ಸಂಭ್ರಮ ಇದು. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಲಕ್ಷೋಪಲಕ್ಷ ಭಕ್ತಾದಿಗಳು ಈ ಉತ್ಸವದಲ್ಲಿ ಭಾಗಿಯಾಗಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ನಾಡಿನ ಸುಖ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ರು. ಇದೇ ಲಕ್ಷ ವೈಭವದ ವಿಶೇಷ. ಶ್ರೀ ಸ್ವಾಮಿ ಮಂಜುನಾಥನ ದೀಪೋತ್ಸವದ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.